ಹಾಯ್ ಹಲೋ ನಮಸ್ಕಾರ. ತನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಫ್ರೈ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು 1 kg ಚಿಕನ್ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ನೋಡ್ಕೊಂಬರೋಣ. ಒಂದು 4 ಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, 2 ಟೊಮೊಟೊ, ಒಂದು 3 ಇಂಚಿನಷ್ಟು ಶುಂಠಿ ತೊಗೊಳ್ಳಿ. ಆಮೇಲೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಾದಮೇಲೆ 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಸೊಪ್ಪು 2 ಸಮ ಪ್ರಮಾಣದಲ್ಲಿ ತೊಗೋಬೇಕು. ಅದಾದಮೇಲೆ ಸ್ಪೈಸಸ್ನೆಲ್ಲ ತೊಗೊಂಡಿದ್ದೀನಿ ನೋಡಿ. ಒಂದು 2ರಿಂದ 3 ತೊಗೊಂಡ್ರೆ ಎಲ್ಲವೂ ಸಾಕು. ಇಷ್ಟು ರೆಡಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡಿಟ್ಕೋಬೇಕು. ಮಿಕ್ಸಿ ಡೈರೆಕ್ಟಾಗಿ ರುಬ್ಬಕ್ಕೆ ಹಾಕ್ಬಾರ್ದು, ಏಕೆಂದರೆ ಇದನ್ನು ಪುಡಿ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟ್ ಜಾಸ್ತಿ. ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿ, ಕೊತ್ತಂಬರಿ ಪುದೀನನ 2 ಸ್ವಲ್ಪ ತೊಗೊಂಡ್ರಾಯ್ತು. ಒಂದು ದೊಡ್ಡ ಗಾತ್ರದಲ್ಲಿ ಟೊಮೊಟೊ ಹಣ್ಣು ಸಹ ತೊಗೊಂಡಿದ್ದೀನಿ. ಅದಾದಮೇಲೆ ಮಸಾಲ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 4 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಚಿಕನ್ ಫ್ರೈ ಇಲ್ಲ ಚಿಕನ್ ಮಸಾಲ ಅದನ್ನು ತೊಗೋಬೇಕು. ಇದರಲ್ಲಿ ಮೇನ್ ಟೇಸ್ಟ್ ಅಂದರೆ ಸಾಂಬಾರು ಪುಡಿನ ನಾವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿರೋ ಅಂಥದ್ದು ಹಾಕ್ಬಾರ್ದು. ಸಾಂಬಾರು ಬೀಜನ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ತೊಗೊಂಡು 4 ಟೇಬಲ್ ಸ್ಪೂನ್ ತೊಗೋಬೇಕು. ನಾವೇನು ರುಬ್ಕೊಳ್ಳೋಕ್ಕೆ ತಗೊಂಡಿದ್ವೋ ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿರಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ನೀರು ಇಲ್ಲ ಒಂದು 3 ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಸಾಕು. ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು, ಅತಿ ತೆಳುವಾಗಬಾರ್ದು. ಅದಾದಮೇಲೆ ನಾವೇನು ಪುಡಿ ಮಾಡ್ಕೊಂಡಿರ್ತೀವಿ ಆ ಸ್ಪೈಸಸ್ನ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಬರ್ಬೇಕು. ನೋಡಿ ಈ ಥರ ಆಗಿರಬೇಕು, ತುಂಬ ಸಣ್ಣಕ್ಕೆ ರುಬ್ಕೋಬೇಕು. ರುಬ್ಕೊಂಡೆಲ್ಲ ಆದಮೇಲೆ ಈ ಚಿಕನ್ ಫ್ರೈಗೆ ಮಿನಿಮಮ್ ಅಂದ್ರೂ 10ರಿಂದ 15 ಟೇಬಲ್ ಸ್ಪೂನ್ ಎಣ್ಣೆ ಇರಬೇಕು. ಎಣ್ಣೆ ಚೆನ್ನಾಗಿದ್ದಷ್ಟು ಫ್ರೈ ಅಷ್ಟೇ ಚೆನ್ನಾಗುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೋಬೇಕು. ಅದಾದಮೇಲೆ ನಾವು ಈರುಳ್ಳಿನ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡಾದ್ಮೇಲೆ ನಾವು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಏನು ತೊಗೊಂಡಿರ್ತೀವಿ ಅದನ್ನು ಸಹ ಇವಾಗಲೇ ಹಾಕಬೇಕು. ಈ ಈರುಳ್ಳಿ ಜೊತೆನೇ ಹಾಕಿದ್ರೆ ಅದರ ಫ್ಲೇವರ್ ಏನೋ ಒಂಥರ ಚೆನ್ನಾಗಿ ಬರುತ್ತೆ. ನೋಡಿ ಅದನ್ನು ಇವಾಗಲೇ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಮೆಣಸಿನ್ಕಾಯಿನೂ ಸಹ ಈಗಲೇ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಅಂತ ಏನಿಲ್ಲ, ಒಂದು 5 ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಟೊಮೊಟೊ ಹಣ್ಣು ಸಹ ಹಾಕ್ಬಿಟ್ಟು ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ತುಂಬ ಬಾಡ್ಸೋಕ್ಕೆ ಹೋಗಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಇದು ಫ್ರೈ ಆದಮೇಲೆ ನೋಡಿ ಇಷ್ಟೇ ಲೈಟಾಗಿ ಫ್ರೈ ಆಗಿರಬೇಕು ಅಷ್ಟೇ. ಈ ಥರ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀರನ್ನೇನು ಇದಕ್ಕೆ ಸೇರ್ಸೋದು ಬೇಡ. ಈಗ ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ಥರ ಫ್ರೈ ಆದಮೇಲೆ ನಾವೇನು ಮಸಾಲ ತೊಗೊಂಡಿರ್ತೀವಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುವಾಡ್ಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀರು ಹಾಕೋ ಇವಾಗಲೇ ಅವಶ್ಯಕತೆ ಏನಿಲ್ಲ, ಯಾಕಂದ್ರೇ ನಾವು ಚಿಕನ್ನೆಲ್ಲ ಹಾಕಿದ್ಮೇಲೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ನೀರನ್ನ ಜಾಸ್ತಿ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದಾದಮೇಲೆ ನೋಡಿ ಕಲರ್ ಸಹ ಈ ಥರ ಚೇಂಜ್ ಆಗಿರುತ್ತೆ. ಈ ಥರ ಫ್ರೈ ಆದಮೇಲೆ ಎಣ್ಣೆಲಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿದ್ದಾದಮೇಲೆ ನಾವೇನು 1 kg ಚಿಕನ್ ತೊಗೊಂಡಿರ್ತೀವಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ತಿರುವಾಡ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಈಗಲೇ ಆ್ಯಡ್ ಮಾಡ್ತಿದ್ದೀನಿ. ನಮಗೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು. ಅದಾದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ತಿರುವಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ತಿರುವಾಡ್ಕೊತಾ ಇರಬೇಕು, ಇಲ್ಲ ಒತ್ತಿಬಿಡುತ್ತೆ. ತಿರುವಾಡ್ಕೊತಾ ಇದನ್ನು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಒಂದು 5 ನಿಮಿಷ ಮುಚ್ಚಿಡಬೇಕು. ಅದಾದಮೇಲೆ ತೆಗೆದು ನೋಡಿದ್ರೆ ಗಮ್ ಅಂತ ಇರುತ್ತೆ. ನೋಡಿ ಈ ಥರ ಕುದೀತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ.
ಚೆನ್ನಾಗಿ ಬೆಂದಾದಮೇಲೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಬೆಂದಿರಬೇಕು. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ತೆಗ್ದಾದ್ಮೇಲೆ ನೋಡಿದ್ರೆ ನೋಡಿ ಈ ಥರ ಕುದೀತಾ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಮಾಡಿರೋ ರೆಸಿಪಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.